ಪುರಾತನ ಭಾರತದ ಶಾಂತ ಗುರುಕುಲದಲ್ಲಿ ಮಹಾನ್ ಗಣಿತಜ್ಞ ಆರ್ಯಭಟ ತಮ್ಮ ಮಗಳು ಲೀಲಾವತಿ ಮತ್ತು ವಿದ್ಯಾರ್ಥಿಗಳಿಗೆ ಗಣಿತದ ಸುಂದರ ಪಾಠವನ್ನು ನೀಡುತ್ತಿದ್ದರು. ಆರ್ಯಭಟ ಮೃದುವಾಗಿ ಹೇಳಿದರು, ಲೀಲಾವತಿ ಕೇಳು, ಯಾವತ್ ಪದಂ ಗುಣಿತಂ ಯವತ್. ಇದು ಸಂಖ್ಯೆಯ ವರ್ಗವನ್ನು ಹೇಳುತ್ತದೆ. ಲೀಲಾವತಿ ಕುತೂಹಲದಿಂದ ಕೇಳಿದರು, ತಂದೆ, ಇನ್ನೇನು ಪ್ರಮೇಯಗಳಿವೆ? ಆರ್ಯಭಟ ಸಂತೋಷದಿಂದ ಮುಂದುವರೆಸಿದರು, ಇನ್ನೊಂದು ಕೇಳು, ತ್ರಿಭುಜಸ್ಯ ಫಲಂ ಅರ್ಧಂ ಭುಜ ಯುಗ್ಮ ಗುಣಿತಂ. ಅಂದರೆ ತ್ರಿಭುಜದ ಕ್ಷೇತ್ರಫಲ ಸಮಾನ ಅರ್ಧ ಗುಣ ಆಧಾರ ಗುಣ ಎತ್ತರ. ಒಬ್ಬ ವಿದ್ಯಾರ್ಥಿ ಆಶ್ಚರ್ಯದಿಂದ ಕೇಳಿದನು, ಗುರುಗಳೇ, ಇನ್ನೂ ಹೇಳಿ. ಆರ್ಯಭಟ ಹೇಳಿದರು, ವೃತ್ತಸ್ಯ ಫಲಂ ವ್ಯಾಸಾರ್ಧ ವರ್ಗ ಗುಣಿತಂ ಪೈ. ಅಂದರೆ ವೃತ್ತದ ಕ್ಷೇತ್ರಫಲ ಸಮಾನ ಪೈ ಆರ್ ವರ್ಗ. ಲೀಲಾವತಿ ನಗುತ್ತ ಹೇಳಿದರು, ಅಯ್ಯೋ, ಗಣಿತ ತುಂಬಾ ಸುಲಭವಾಗಿದೆ. ಆರ್ಯಭಟ ಮತ್ತೊಂದು ಸುಂದರ ಉದಾಹರಣೆ ಕೊಟ್ಟರು. ಲೀಲಾವತಿ, ಸಂಕಲಿತಂ ಸಮಂ. ಅಂದರೆ ಸಂಖ್ಯೆಗಳ ಮೊತ್ತ ಕ್ರಮವಾಗಿ ಸೇರಿಸಿದಾಗ ಸುಂದರ ಮಾದರಿಗಳು ಕಾಣುತ್ತವೆ. ಲೀಲಾವತಿ ಚಿಂತಿಸುತ್ತಾ ಉತ್ತರಿಸಿದರು, ಅಂದರೆ ಗಣಿತ ಕೇವಲ ಅಂಕಿಗಳಲ್ಲ, ಒಂದು ಕಲೆ. ಗುರು ಸಂತೋಷದಿಂದ ಹೇಳಿದರು, ಹೌದು ಮಗಳೇ, ಗಣಿತವನ್ನು ಭಯಪಡಬೇಡ, ಅದನ್ನು ಕವನದಂತೆ ಅನುಭವಿಸು. ಅಲ್ಲಿ ಎಲ್ಲರೂ ಸಂತೋಷದಿಂದ ತಲೆಯಾಡಿಸಿದರು. ಸೂರ್ಯಾಸ್ತದ ಹೊತ್ತಿನಲ್ಲಿ ಗುರುಕುಲದ ವಾತಾವರಣವು ಇನ್ನಷ್ಟು ಸೊಗಸಾಯಿತು. ಆ ದಿನ ಲೀಲಾವತಿಗೆ ಗಣಿತವು ಕೇವಲ ಪಾಠವಲ್ಲ, ಅದು ಒಂದು ಸುಂದರ ಸಂಗೀತದ ಅನುಭವವಾಗಿ ಉಳಿಯಿತು.